ನಾನೀಗ ಪಾಠ ಮಾಡಲಿಕ್ಕೆ ಶುರು ಮಾಡಿ ಇದು 53ನೇ ವರ್ಷ. ನಂದು 72ನೇ ಇಸ್ವಿಗೆ ಶುರು ಮಾಡಿದ್ದೆ ನನ್ನ ಪ್ರವಾಸ. 53 ವರ್ಷ ಆಯ್ತು. ಆದರೆ ಇದುವರೆಗೂ ಒಂದೇ ಒಂದು ಕ್ಷಣ ಬೇಜಾರಂತಾಗಿಲ್ಲ. ಮೊದಲನೇ ವರ್ಷದಾಗ ಏನು ಉತ್ಸಾಹ ಇತ್ತು, ಆ ಉತ್ಸಾಹ ಇನ್ನೂ ತನಕ ಅದು ಕ್ಲಾಸ್ ತೊಗೊಳಿಕ್ಕೆ ಉತ್ಸಾಹ ಒಂಚೂರು ಕಮ್ಮಿ ಆಗಿಲ್ಲ. ಅದಕ್ಕೆ ಕಾರಣ ಆ ವಿದ್ಯಾರ್ಥಿನಿಯರು. ನಾವೊಂದು ಭ್ರಮ ಅದ ನಮ್ಮ ಮಾಸ್ತರ್ ಮಂದಿಗೆಲ್ಲ. ಭ್ರಮ ಏನಂದ್ರೆ ಮಕ್ಕಳಿಗೆ ಕಲಿಸ್ತೀವಿ ಅಂತ. ಅದ್ರ ಖರೆ ನೋಡಿದ್ರೆ ನಾವು ಮಕ್ಕಳಿಗೆ ಕಲಿಸೋದ್ರಕ್ಕಿಂತ ಮಕ್ಕಳಿಂದ ಕಲ್ತದ್ದ ಜಾಸ್ತಿ. ನಾವು ಅವರೇ ನಮ್ಗೆ ಕಲಿಸಿದ್ದು ಹೆಂಗೆ ಪಾಠ ಮಾಡಬೇಕು ಅಂತ. ಕ್ಲಾಸ್ನಾಗ ಕೂತಾಗ ಅವ್ರು ವಾಚ್ ನೋಡ್ಕೋತ ಇನ್ನೂ ಮುಗಿಸ್ತೋಲ್ಲಪ್ಪ ಮರ ಇವ ಅಂದಾಗ ನಾನು ಚಲೋ ಕಲಿಸಿಲ್ಲ ಅಂತ ಹೇಳ್ತಿದ್ರು. ಒಂದು ಸಲ ಚಲೋ ಹೇಳಬೇಕಾದ್ರೆ ಗಂಟೆ ಆದ್ರೆ ಗಂಟೆ ಆಗಬಾರ್ದಾಗಿತ್ತು ಅಂತ ಅನ್ಕೋತಿದ್ರಲ್ಲ, ಅವಾಗ ಚಲೋ ಕಲಿಸಿದ್ದೆ ಅಂತ. ಮಕ್ಕಳ ಮುಖ ನೋಡಿದಾಗ ನಾನು ಚಲೋ ಪಾಠ ಮಾಡಿದ್ನೋ ಇಲ್ಲೋ ಗೊತ್ತಾಗ್ತಿತ್ತು ನನಗೆ. ದೇ ಆರ್ ಅವರ್ ಟೀಚರ್ಸ್ ಆ್ಯಕ್ಚುಲಿ. ದೇ ಟಾಟ್ ಅಸ್ ಹೌ ಟು ಟೀಚ್. ಐ ಆಮ್ ಗ್ರೇಟ್ಫುಲ್ ಟು ಆಲ್ ಮೈ ಸ್ಟೂಡೆಂಟ್ಸ್. ಇತ್ತೀಚೆಗೆ ನನಗೊಂದು ಕೆಲವೊಂದು ವಿಚಿತ್ರ ಭಾವನೆಗಳು ಮನಸ್ಸಿಗೆ ಬರಲಿಕ್ಕೈತಾವ. ಒಂದು ಸಲ ಅನಿಸ್ತದೆ ಶಿಕ್ಷಣ ಬೇಕೇನೋ ಅನ್ನಿಸ್ತದೆ. ಅಂದರೆ ನಾವು ಕೊಡ್ತಿರುವಂಥ ಶಿಕ್ಷಣ ಬೇಕಾಗಿದೇನು ಅಂತ. ಒಂದು ಸಣ್ಣ ಘಟನೆ ಹೇಳಬೇಕು ನಿಮಗೆ. ನೀವೆಲ್ಲರೇ ಪ್ರವಾಸಕ್ಕೆ ಹೋಗ್ತಿದ್ರಿ ಅಂತ ಇಟ್ಕೋರಿ. ಒಂದು 15 ದಿವಸ ಎಲ್ಲ ಪ್ರವಾಸಕ್ಕೆ ಹೋಗ್ತಿದ್ರೆ ಸೂಟ್ ಕೇಸ್ ಪ್ಯಾಕ್ ಮಾಡ್ತೀವಿ. ಸೂಟ್ ಕೇಸ್ನಾಗ ಏನು ಹಾಕ್ತೀರಿ, ಯಾವ ಥರದ ಬಟ್ಟೆ ಹಾಕ್ತೀರಿ ಅನ್ನೋದು ನೀವು ಎಲ್ಲಿಗೆ ಹೋಗ್ತೀರಿ ಅನ್ನೋದ್ರ ಮೇಲೆ ಅದು. ಬಹಳ ಥಂಡಿ ಪ್ರದೇಶಕ್ಕೆ ಹೋಗೋದಿತ್ತಂದ್ರೆ ಸ್ವೆಟರು ಎಲ್ಲ ಹಾಕ್ಕೋತೀರಿ. ಥರ್ಮಲ್ ಹಾಕ್ಕೊಳ್ಳಪ್ಪ, ಸ್ಕಾರ್ಫ್ ಹಾಕೋ, ಗ್ಲೌಸ್ ಹಾಕೋ ಅಂತ ಹೇಳ್ತೀವಿ ಥಂಡಿ ಪ್ರದೇಶಕ್ಕೆ ಹೋಗೋದಿದ್ರೆ. ಕೆಟ್ಟ ಬಿಸಿಲಿನ ಪ್ರದೇಶಕ್ಕೆ ಹೋಗೋದಿತ್ತಂದರೆ ಸ್ವೆಟರ್ ಗಿಟ್ರ್ ಏನು ಬೇಕಾಗಿಲ್ಲ, ಲೈಟ್ ಟೀ ಶರ್ಟ್ ತಗೋ, ಚಪ್ಪಲಿ ಹಾಕೋ ಸಾಕು ಅನಿಸ್ತದೆ. ಅಂದ್ರೆ ನಮ್ಮ ಸೂಟ್ ಕೇಸ್ನಾಗ ಏನು ಹೋಗ್ತದ ಅನ್ನೋದು ನಾ ಎಲ್ಲಿಗೆ ಹೋಗ್ತೀನಿ ಅನ್ನೋದ್ರ ಮೇಲೆ ತೀರ್ಮಾನ ಆಗ್ತದೆ. ನನಗೆ ಇತ್ತೀಚೆಗೆ ಕಾಡೋದು ಈ ಮಕ್ಕಳಲ್ಲಿದ್ದಾರಲ್ಲ, ಮುಂದೆ ಏನಾಗ್ತಾರೆ ಗೊತ್ತಿಲ್ಲ ನನಗೆ. ಯಾರೋ ಒಬ್ಬ ರಾಷ್ಟ್ರಪತಿ ಆಗ್ಬೋದು, ಒಬ್ಬ ಪ್ರಧಾನಮಂತ್ರಿ ಆಗ್ಬೋದು, ಆರ್ಮಿ ಚೀಫ್ ಆಗ್ಬೋದು, ಚೀಫ್ ಮಿನಿಸ್ಟರ್ ಆಗ್ಬೋದು, ಏನೂ ಆಗ್ಬೋದು, ಗೊತ್ತಿಲ್ಲ ನನಗೇನಾಗ್ತಾರಂತ. ಅವ್ರ ಸೂಟ್ ಕೇಸ್ ಹೆಂಗೆ ಪ್ಯಾಕ್ ಮಾಡೋದು ನನಗೆ ಭಾಳ ಚಿಂತಿದ್ರು. ಎಲ್ಲಿಗೆ ಹೋಗ್ತೀರಿ ಅಂತ ಗೊತ್ತಿದ್ರೆ ಅದ್ರ ತಕ್ಕ ಸೂಟ್ ಕೇಸ್ ಪ್ಯಾಕ್ ಮಾಡ್ಬೋದು ನಾನು. ಈ ಮಕ್ಕಳು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ, ಅವ್ರ ಸೂಟ್ ಕೇಸ್ ಹೆಂಗೆ ಪ್ಯಾಕ್ ಮಾಡೋದು ನಾನು. ಅದಕ್ಕೊಂದು ಆರ್ಟಿಕಲ್ನಾಗ ಬರೆದಿದ್ದೆ ನಾನು, ಟುಡೇಸ್ ಎಜುಕೇಷನ್ ಈಸ್ ಎ ಡೆಫಿನಿಟ್ ಪ್ರಾಸೆಸ್ ಫಾರ್ ಎ ಇನ್ಡೆಫಿನಿಟ್ ಫ್ಯೂಚರ್ ಅಂತ. ಮಕ್ಕಳೆಲ್ಲಿ ಹೋಗ್ತಾರೆ ಗೊತ್ತಿಲ್ಲ, ಸೂಟ್ ಕೇಸ್ ಹಾಕ್ತೀವಿ ನಾವು. ಸೈನ್ಸ್ ಓದು, ಮ್ಯಾಥ್ಸ್ ಓದು, 98% ಬರ್ಬೇಕು ಮಾರ್ಕ್ಸ್ ನಿನಗೆ ಅಂತೀನಿ. ಮುಂದೆ ಎಲ್ಲಿ ಹೋಗ್ತಾನೆ ಗೊತ್ತಿಲ್ಲ ಹುಡುಗ. ಆದ್ದರಿಂದ ಮಕ್ಕಳ ಸೂಟ್ ಕೇಸ್ ಹೆಂಗೆ ಪ್ಯಾಕ್ ಮಾಡೋದು ಭಾಳ ತಲೆ ಕೆಟ್ಟಿದ್ದು ನನಗೆ. ಅಂದ್ರೇನು, ಜೀವನದಾಗ ಅವ್ರು ಎಲ್ಲೇ ಹೋದರೂ ಯಾವುದೇ ಹಂತದಾಗ ನಾ ಕಲಿಸಿ ಶಿಕ್ಷಣ ಅವ್ರ ಪ್ರಯೋಜನ ಆಗಬೇಕು. ಹೆಂಗೆ ಮಾಡೋದು ಹೆಂಗೆ ಭಾಳ ತಲೆ ಕೆಟ್ಟಿತ್ತು. 4 ವರ್ಷ ಕೆಳಗೆ ಒಂದು ಸೊಲ್ಯೂಷನ್ ಸಿಕ್ತು ನನಗೆ. ನಾನು ಲಂಡನ್ನಿಂದ ಪ್ಯಾರಿಸ್ಗೆ ಹೊಂಟಿದ್ದೆ. ನಾನು ನನ್ನ ಹೆಂಡತಿ ಇಬ್ಬರು ಹೊಂಟಿದ್ವಿ. ಅಲ್ಲೊಂದು ಟ್ರೈನ್ ಅದ, ಸಮುದ್ರ ಕೆಳಗೆ ಹೋಗ್ತದೆ ಟ್ರೈನ್. ಅದು ಇಸ್ ಅ ಇಂಜಿನಿಯರಿಂಗ್ ಮಾರ್ವೆಲ್. ಅದು ಕರೆಕ್ಟ್ ಲಂಡನ್ ಪ್ಯಾರಿಸ್ ಎರಡೂ ಕೂಡ ಟನೆಲ್ ಮಾಡ್ಯಾರ. ಟನೆಲ್ನ ಹೋಗ್ತದೆ, ಮ್ಯಾಲೆ ಸಮುದ್ರ ಅದ. ಲಂಡನ್ನಿಂದ ಟ್ರೈನ್ ಹೊಂಟಿತು. ಒಂದು 10 ನಿಮಿಷ ಆದಮೇಲೆ ಒಂದು 8-10 ಜನ ಹುಡುಗರು ಹುಡುಗಿಯರು, ಸಣ್ಣವ್ರೇನಲ್ಲ, 25-40 ವರ್ಷ ತನಕ ಎಲ್ಲರೂ ಬರ್ಮುಡ ಹಾಕ್ಕೊಂಡಾರ, ಟೀ ಶರ್ಟ್ ಹಾಕ್ಕೊಂಡಾರ, ಹೆಗಲಿ ದೊಡ್ಡ ದೊಡ್ಡ ಬ್ಯಾಕ್ ಹಾಕ್ಕೊಂಡಾರ, ಗಲ್ಲ ನಕ್ಕೋತ್ ಬಂದು ಕೂತ್ರು. ನನ್ನ ಮಗಳು ಒಬ್ಬಾಕೆ ಹೆಣ್ಮಗಳು ಕೂತ್ಲು. ನಾ ದೋಸ್ತಿ ಲಘು ಮಾಡ್ಕೋತೀನಿ ಮಂದಿ ಜೋಡಿ. ಆಕೆ ಕೇಳಿದೆ, ಎಲ್ಲಿ ಹೊಂಟಿರಿ ಅಂತ ಕೇಳಿದೆ. ಸರಿಯಾದ ಪ್ರಶ್ನೆ ಅಂದ್ಕೊಂಡಿದ್ದೆ ನಾನು. ಟ್ರೈನ್ನಾಗಿದ್ದಾಗ ಜೋಡಿ ಹೋಗೋರಿಗೆ ಎಲ್ಲಿ ಹೋಗ್ತೀರಿ ಅಂತ ಕೇಳಬೇಕಲ್ಲ, ಎಲ್ಲಿ ಹೋಗ್ತೀರಿ ಅಂತ ಕೇಳಿದೆ. ಆಕೆ ಒಂಥರ ಗಲಿಬಿಲಿ ಆಗಿಬಿಡ್ತಾಕೆ. ವೇರ್ ಆರ್ ವಿ ಗೋಯಿಂಗ್, 1 ಸೆಕೆಂಡ್, ಜಾನಿ ವೇರ್ ಆರ್ ವಿ ಗೋಯಿಂಗ್ ಅಂದ್ ಮುಂದೆ ಕೂತು ಅಂತ ಕೇಳಿದ್ಲು. ಅವ ಪ್ಯಾರಿಸ್ ಅಂದ. ಏಕೆ ನನಗೆ ಪ್ಯಾರಿಸ್ ಅಂದು. ನಾ ಅಂತೆ ವಿಚಿತ್ರ ಅಲ್ಲ, ಎಲ್ಲಿ ಹೋಗ್ತೀರಿ ಗೊತ್ತಿದ್ದಿಲ್ಲ ನಿಮಗೆ ಅಂತ ಕೇಳಿದೆ. ನನಗೆ ಗೊತ್ತಿದ್ದಿಲ್ಲ ಅಂದು. ಅದೇಂಗೆ ಅದು ಟ್ರೈನ್ನಾಗ ಕೂತೀರಿ, ಟ್ರೈನ್ ಹೊಂಟದೆ. ಆಕೆ ಇದು ಒಂದು ಬೇಜಾ ಇದ್ದೀವಿ, ಒಂದು 15 ಮಂದಿ ಗ್ಯಾಂಗ್ ಅದ ನಮ್ಮದು. ವಿ ಆರ್ ಆಲ್ ಜರ್ನಲಿಸ್ಟ್, ಲೇಖನ ಬರೆಯೋರು ನಾವು. ಒಂದು ಡೆಫಿನೆಟ್ ಪ್ಲೇಸಿಗೆ ಹೋದ್ರೆ ಅಲ್ಲಿ ಏನದ ಅಂತ ಗೊತ್ತಿರ್ತದೆ ಮೊದಲೇ ನಮ್ಗೆ. ಅದಕ್ಕೇನು ಮಾಡ್ತೀವಿ, 10 ದಿವಸ ರಜೆ ಹಾಕ್ತೀವಿ. ಎಲ್ಲರೂ ಹೋಗಿ ಮೊದಲೇ ಟ್ರೈನ್ಯಾಗ ಕಡಿ ಸ್ಟಾಪ್ ತೊಗೊಂಡ್ಬಿಡ್ತೀವಿ, ಟಿಕೆಟ್ ಅಲ್ಲಿ ಇಳ್ಕೋತೀವಿ. ಆ ದೇಶ ಎಲ್ಲ ಅರ್ಥ ಮಾಡ್ಕೊಂಡು ಆರ್ಟಿಕಲ್ ಬರೆದು ಬರ್ತೀವಿ ನಾವು. ಹಿಂಗದ ಸೂಟ್ ಕೇಸ್ ಕಾಡ್ತಿತ್ತಲ್ಲ ನನಗೆ ಹೆಂಗಿದ್ರು. ಅವ್ರು ಕೇಳಿದೆ, ಎಲ್ಲಿ ಹೋಗ್ತೀರಂತ ಗೊತ್ತಿಲ್ಲ, ನೀಗ ಬ್ಯಾಕ್ ಹೆಂಗೆ ಪ್ಯಾಕ್ ಮಾಡ್ಕೊಂಡ್ರಿ ಅಂತ ಕೇಳಿದೆ. ಅದ್ರಾಗ ಏನದ ಅಂದ್ಲಕ್ಕೆ, 1-2 ಸ್ವೆಟ್ರು ಅವ, 1-2 ಟೀ ಶರ್ಟು ಅವ. ಥಂಡಿ ಆದ್ರೆ ಅದನ್ನು ಹಾಕ್ಕೋತೀನಿ, ಸೆಕೆ ಆದ್ರೆ ಇದನ್ನು ಹಾಕ್ಕೋತೀನಿ ಅಂದ್ಲು.
ಹೌದಲ್ಲ, ನಮ್ಮ ಮಕ್ಕಳಿಗೂ ಹಾಗೆ ಹಾಕ್ಬೇಕಲ್ಲ ಸೂಟ್ಕೇಸ್ನಾಗ ನಾವು. ನಾಳೆ ಅವ್ರು ಎಲ್ಲೇ ಹೋಗಲಿ, ಯಾವುದೇ ಸ್ಥಾನಕ್ಕೆ ಹೋದರೂ ಕೂಡ ಈ ಕಲಿಸಿದಂಥ ಸೂಟ್ಕೇಸ್ನ ಹಾಕಿದ ಸಾಮಾನು ಕಾಪಾಡ್ಬೇಕು ಅವ್ರು. ಒಂದು ಮಾತು ಹೇಳ್ತೀನಿ, ಮಾರ್ಕ್ಸ್ ಬೇಡ ಅಂತ ಅನ್ನೋದಿಲ್ಲ, ಅದೇ ಜೀವನ ಅಲ್ಲ. ಬದುಕಿಗೋಸ್ಕರ ಮಾರ್ಕ್ಸ್ ಕಾರ್ಡ್ ಅಲ್ಲ. ಯಾರೂ ಮಾರ್ಕ್ಸ್ ಕಾರ್ಡ್ ಕೊಳ್ಳೆ ಹಾಕೊಂಡು ಅಡ್ಡಾಡಂಗಿಲ್ಲ, ರ್ಯಾಂಕ್ ಬಂದಿತ್ತು ಅಂತ. ಏನು ಪ್ರಯೋಜನ ಇಲ್ಲ ಅದು.